ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಲಾಸ್ಟು 2 ದಿನದಿಂದ ನಾನು ವ್ಲಾಗ್ ಮಾಡಿರಲಿಲ್ಲ, ಯಾಕಂದರೆ ತುಂಬ ಥಾಟ್ಸ್ಗಳು ಓಡ್ತಾಯಿತ್ತು ಮತ್ತು ಬೇರೆ ಬೇರೆ ಏನೋ ಮೇಜರ್ ಲೈಫ್ ಡಿಸಿಷನ್ಸ್. ಆದರೆ ನೆನ್ನೆನೋ ಜಿಮ್ಗೂ ಹೋಗಿರಲಿಲ್ಲ. ಸೊ ಇವತ್ತು ಮತ್ತೆ ಅದು ಮೊಮೆಂಟಮ್ ಬ್ರೇಕ್ ಆಗಬಾರ್ದು ಅಂತ ರನ್ನಿಂಗ್ ಬಂದಿದ್ದೀನಿ ಇವತ್ತು. ನೋಡಿ, ಸಖತ್ತು ಒಳ್ಳೆ ಪ್ರದೇಶ ರನ್ನಿಂಗ್ ಮಾಡೋಕ್ಕೆ. ಟೋಟಲ್ 2 ಕಿಲೋಮೀಟರ್ಸ್ ಆಗಿದೆ. ಇನ್ನು ಇವಾಗ ಮನೆಗೆ ಹೋಗೋದು. ಹೆವಿ ಸುಸ್ತಾಗ್ತಾಯಿದೆ, ಬಟ್ ಲೆಟ್ಸ್ ಕೀಪ್ ಗೋಯಿಂಗ್. ನೀವು ಅಷ್ಟೇ ವರ್ಕೌಟ್ ಮಾಡಿ, ರನ್ ಮಾಡಿ, ಹೆಚ್ಚಾಗಿ ಇಟ್ಕೊಳ್ಳಿ. ಆ್ಯಂಡ್ ರನ್ನಿಂಗ್ ಆಲ್ಸೋ ಹೆಲ್ಪ್ಸ್ ವಿತ್ ಯುವರ್ ಮೂಡ್. ರನ್ನಿಂಗ್ ಮುಗಿಸಿ ರೂಮಿಗೆ ಬಂದೆ. ಕೊನೆಗೂ ರನ್ನಿಂಗ್ ಸ್ಟಾರ್ಟ್ ಮಾಡಿದೆ. ಗುಡ್. ಇವಾಗ ನೆಕ್ಸ್ಟ್ ಸ್ನಾನ ಮಾಡಿಬಿಟ್ಟು ಈಚೆ ಹೋಗೋಣ, ತಿಂಡಿ ತಿನ್ನೋಕ್ಕೋಗೋಣ. ಏನು ಮಾಡೋಣ ಗೊತ್ತಾಯ್ತು, ಅದು ಸಖತ್ತು ಒಂಥರ ಒಳ್ಳೆ ಫೀಲಿಂಗ್. ಅದು ಕಾಲಲ್ಲೆಲ್ಲ ಒಂಥರ ನೋವು ಬರುತ್ತೆ, ಸುಖ ಬ್ರೋ. ಸೊ ಬೆಳಿಗ್ಗೆ ಅದಾದಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅದೇ ಏನೋ ವೀಡಿಯೋ ಮಾಡಬೇಕು ಇಲ್ವೋ ಅಂತ ಅನ್ನಿಸ್ತಾಯಿತ್ತು. ಜಸ್ಟ್ ಕನ್ಫ್ಯೂಸ್ಡ್ ಒಂಥರ, ಏನು ಮಾಡಬೇಕಾ ಅಂತ. ಸೊ ಎದ್ದು 1-2 ಮೂವೀಸ್ ನೋಡಿದೆ. ಸೊ ಇವಾಗ ಆಚೆ ಹೋಗೋಣ, ಮತ್ತು ಮೊಮೆಂಟಮ್ನ ಬ್ಯಾಕ್ ಬರೆಸ್ಬೇಕು. 2 ದಿನ ಲೈಕ್ ಬ್ರೇಕ್ ಥರ ತೊಗೊಂಡಿದ್ದೆ, ಬಿಕಾಸ್ ಇವತ್ತು ಜಾಸ್ತಿ ಆಗ್ಬಿಟ್ಟೈತೆ. ನಾವು ತುಂಬ ನೋವು ಜಾಸ್ತಿ ಆಗಿರ್ತಕ್ಕಂಥ ನಮ್ಮ ಅದೇ ಇವಾಗ ಪ್ರಾರ್ಥನೆ ಮಾಡ್ತಾಯಿದ್ದೆ, ಗುರುರಾಯರೇ ಚೆಕಪ್ಗೆ ನಂದು 5 ಡೇಸು 5 or 6 ಡೇಸಲ್ಲಿ ಹೋಗಬೇಕು. ಹೋದಾಗ ಡಾಕ್ಟ್ರು ಆಪ್ರೇಷನ್ ಅಂದೇ ವಾಸಿ ಮಾಡ್ಕೊಬಿಟ್ರೆ ಮುಂದಿನ ತಿಂಗಳು ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ, ಇನ್ನೂ ಕರ್ಕೊಂಡು ಹೋಗ್ತೀನಿ. ನಾವು ಹೋದ ಸತಿ ಹೋಗ್ಬೇಕಾದ್ರೆ ನಾನು ಬಂದಿರಲಿಲ್ಲ. ಕರೆದ್ರೆ ಬರಲಿಲ್ಲ ನನಗೆ. ಜಂಬ ದೇವರು ಒಂದು ಇಲ್ಲ, ಕೆಲಸ ಇತ್ತು ಇಲ್ಲಿ, ಅದಕ್ಕೆ ಬರ್ರಿ. ತಿರುಪತಿಗೆ ಹೋಗ್ಬೇಕು. ತಿರುಪತಿಗೆ ಅಕ್ಕ ಕರ್ಕೊಂಡು ಹೋಗ್ತಾಳೆ ನಾನು ಜೂನ್ ಜುಲೈ. ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅಕ್ಕ ಅದೇನೋ VIP ಟಿಕೆಟ್ ಅಂತೆಲ್ಲ ಏನೋ ಅಂತ ತಗೊಂಡು ಅಪ್ಪನ್ನು ನನ್ನನ್ನು ಅಜ್ಜಿನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳುತ್ತೆ. ಗೊತ್ತಾ ಅಕ್ಕ, ಎಲ್ಲ ಕಡೆ ಟ್ರಿಪ್ ಮಾಡಮ್ಮ, ಲೇಡೀಸೇ ಹೋಗ್ತಾ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲ ಹೋಗಮ್ಮ, ಏನಮ್ಮ ನೀನು ಅಂತ. ಅಪ್ಪನ ಬಿಟ್ಬಿಟ್ಟು ಹೋಗ್ಲಿ, ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಪನ ಬಿಟ್ಬಿಟ್ಟು ಹೆಂಗೆ ಹೋಗ್ಲಿ? ಅಂದರೆ ನಿಮಗೆ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ. ಆಗಲ್ಲ, ಬಸ್ಸಲ್ಲಿ ಆಗೋದಿಲ್ಲ. ಅವಾಗಲೇ ಜಂಬ ಅಂತ ಅಲ್ಲ, ಅದು ರೂಢಿ ತಪ್ಪಾಗ್ಬಿಟ್ಟಿದೆ, ಹೋಗೋಕ್ಕಾಗಲ್ಲ. ಅದೇ ಇವಾಗ ಫುಲ್ಲು ಫ್ರೀ ಬಸ್ಸಲ್ಲ, ಫುಲ್ ಜನ. ಎಷ್ಟು ವರ್ಷ ಆಗಿರ್ಬೋದು ನಾನು ಬಸ್ಸಲ್ಲಿ ಕುಳ್ತು ಹೇಳು. ಇಲ್ಲ, ನೀವು ಒಂದ್ಸತಿ ನೀವು ಅಣ್ಣ ಬೆಂಗಳೂರಲ್ಲಿದ್ದಾಗ ಒಂದ್ಸತಿ ಬಸ್ಸಲ್ಲಿ ಹೋಗಿದ್ದು. ಚೆನ್ನೈಗೆಲ್ಲ ಬೆಂಗಳೂರಿಗೆ ಹೋಗಿದ್ದು. ಎಲ್ಲಿಂದ? ಈ ಮೈಸೂರಿಂದ. ಒಂದ್ಸತಿ ನಾನು ಬಸ್ಸಲ್ಲಿ ಹೋಗ್ಬೋದು. ಅಣ್ಣ ಅಲ್ಲಿಂದ ಬಸ್ ಹತ್ತಿಸ್ತಾ ಇತ್ತಲ್ಲ, ಮಾಮೂಲಿ ಬಸ್ ಅಲ್ಲ, ಮಾಮೂಲಿ ರಾಜಹಂಸ, ಐರಾವತ ಆ ಥರ ಮಾಡಿದ್ದೀನಿ ಇತ್ತೀಚೆಗೆ. ಈಗ ಕಾರ್ ಕಳಿಸ್ಬೇಡಿ ಅಂತ ಅಪ್ಪನಿಗೆ ಹೇಳ್ಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಸುಮ್ಮನೆ ಪೆಟ್ರೋಲ್ ಡೀಸೆಲ್ ವೇಸ್ಟ್ ಆಗುತ್ತೆ, ನಾನು ಆ ಕಡೆಯಿಂದ ಬಸ್ ಹತ್ತಿಸ್ಬಿಡ್ತಾರೆ. ಆ್ಯಕ್ಚುಲಿ ಬಸ್ ಬೆಸ್ಟ್ ಒಂಥರ ಬೆಂಗಳೂರಿಂದ ಅಲ್ಲಿ ಹೋಗೋಕ್ಕೆ. ಹೌದು, ಚೆನ್ನಾಗಿರುತ್ತೆ. ಆದರೆ ನನಗೆ ಏನೋ ಒಂಥರ ಯಾವುದೋ ಒಂದು ಇನ್ನೊಂದು ಗಾಡಿ ಕೂರಿಸ್ತಾ ನಿಮ್ಮ ಭಾವನೆ ಟಿಕೆಟ್ ಬುಕ್ ಮಾಡಿದ್ದು ಯಾವುದದು? ಐರಾವತದಲ್ಲಿ ಚೆನ್ನಾಗಿರಲಿಲ್ಲ ಮಗನೇ. ಐರಾವತ ಅಂದರೆ ಸೂಪರಾಗಿರುತ್ತೆ ಅಂದ್ಕೊಂಡಿದ್ದೆ. ಡಕೋಟಾ ಎಕ್ಸ್ಪ್ರೆಸ್ ಥರ ಇತ್ತು. ಇದು ತೊಗರಿ ನುಚ್ಚಿನುಂಡೆ, ಇದಕ್ಕೆ ಬಿಸಿಲಿ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿ. ಹಂಗೆ ತಿಂದರೆ ಚೆನ್ನಾಗಿರುತ್ತೆ. ತಿನ್ನೋದು ನುಚ್ಚಿನುಂಡೆ ರಾಹುಲಣ್ಣ ತಂದ್ಕೊಟ್ಟಿದ್ದು. ಇದು ಖಾರ, ಸ್ವೀಟ್ ಅನ್ಕೊಂಡು ಅನ್ಸುತ್ತೆ. ಮಾವಿನಕಾಯಿ ಗೊಜ್ಜು, ಕೊಬ್ಬರಿ ಇದೇನೋ ಅಂದ್ರೆ ಇದು ಕೊಬ್ಬರಿ ಹಾಕಿರ್ತಾರೆ. ಲಾಸ್ಟ್ 1-2 ದಿನದಿಂದ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಹೇಳ್ತೀನಿ ಬನ್ನಿ. ಸೊ ನಾನು ಐ ಆಮ್ ಟೇಕಿಂಗ್ ಒನ್ ಬಿಗ್ಗರ್ ಮೇಜರ್ ಲೈಫ್ ಡಿಸಿಷನ್. ಒಂದು ಇವಾಗ ಕಾಲೇಜ್ ಮುಗೀತಲ್ಲ, ಜಾಬ್ಗೆ ಹೋಗಬೇಕು. ಮೈಸೂರಲ್ಲಿ ಒಂದು ಜಾಬ್ ಸಿಕ್ಕಿತ್ತು, ಆದರೆ ಅಪ್ಪ ಬೇಡ ಬ್ಯಾಂಗ್ಳೂರಲ್ಲಿ ಹೋಗು ಅಂತ ಹೇಳಿದ್ರು. ಸೊ ಒಂಥರ ಇದ್ರ ಬಗ್ಗೆ ಚಿಂತನೆಗಳಿತ್ತು ಜಾಸ್ತಿ. ಏನು ಕ್ರಿಯೇಟಿವ್ ಫೀಲ್ಡಲ್ಲಿ ಇದು ರೀಲ್ಸು, ಯೂಟ್ಯೂಬ್ ವೀಡಿಯೋಸ್ ಇದು ಮಾಡ್ಕೊಂಡು ಕೆಲಸನೂ ಮಾಡಬೇಕು, ಅದು ಇದು ಅಂತ ಫುಲ್ ತಲೆ ಕೆಟ್ಟೋಗಿತ್ತು. ಅದಕ್ಕೆ ಮಾಡಿರಲಿಲ್ಲ. ಆದರೆ
ಐ ವಿಲ್ ಕಂಟಿನ್ಯೂ ದಿಸ್. ಯಾಕಂದರೆ ಇದು ನನಗೆ ಒಂಥರ ಜರ್ನಿ ಥರ ಆಗಬೇಕಲ್ವಾ. ವಿಜುವಲ್ ಡೈರೀಸ್, ನಾನು ಏನೇನು ಮಾಡ್ತಿದ್ದೆ ಲೈಫಲ್ಲಿ, ನಾನು ಬೇರೆ ಹೈಯರ್ ಲೆವೆಲ್ಗೆ ಹೋದಾಗ ಇದನ್ನೆಲ್ಲ ನೋಡ್ಬಿಟ್ಟು ನಾನು ಇದು ಮಾಡಬೇಕು. ಪಪ್ಪಣ್ಣ ಊಟ ಆಯಿತಾ? ಹಾಲು ಕರೆದಾಯ್ತಾ? ಹಾಂ. ಪಪ್ಪಣ್ಣ ನಿಮ್ದು ಯಾವ ಊರು ಹೇಳಿ? ನಮ್ಮದು ಕ್ಯಾರ್ನಗರದ ಹತ್ರ ಕಾಮೇನಹಳ್ಳಿ. ಕ್ಯಾರ್ನಗರದ ಹತ್ರ ಕಾಮೇನಹಳ್ಳಿ ಪಕ್ಕ ಕ್ಯಾರ್ನಗರಕ್ಕೆ ನಮಗೂ ಒಂದು 6 ಮೈಲಿ ಹಾಂ ಆಯ್ತದೆ. ನಿಮ್ಮ ಊರನ್ನೆಲ್ಲ ಮಿಸ್ ಮಾಡ್ಕೋತೀರಾ ಒಂದೊಂದು ಸತಿ? ಹ್ಞೂ. ನೀವು ನನ್ನ ವಯಸ್ಸಲ್ಲಿದ್ದಾಗ ಹೆಂಗಿತ್ತು ಅವಾಗ ಜಗತ್ತು? ಆಗೊಂಥರ, ಈಗ ಕಲಿಂಗ ಅಲ್ವಾ, ಹಾಂ. ಹೀಗೆ ಬೇರೆ ಆಗಲಿಲ್ಲ. ಆಗ ಎಲ್ಲ ಏನು ಅಂತ ನಾಜೋಕಿಲ್ಲ, ಒಂಥರ ಏನು ಮೂಡ ಹತ್ರ ಎಂಬುದಂಗೆ ಆಡೋರು. ಹಾಂ. ಈಗಂದರೆ ಎಲ್ಲ ಒಂಥರ ನಾಜೋಕು ಎಲ್ಲ ಅದು ಇದು. ಆಗ ಬಟ್ಟೆ ಬರೀ ಹಿಂಗೆ ಹಾಕತ್ತಿದ್ರ, ಪ್ಯಾಂಟ್ ಹಾಕತ್ತಿದ್ರ? ಇಲ್ಲ. ನಮಗೆ ನೋಡಿ, ನಮ್ಗೆ ಈಗಲೂ ಪ್ಯಾಂಟ್ ಹಾಕೋದು ರೂಢಿಲ್ಲ, ಮೊದಲಿಂದ ಬಂದ್ಬಿಡ್ತಲ್ಲ. ಇವಾಗ ಪಾಪಣ್ಣವ್ರು ಇವಾಗ ಈ ಥರ ಕಾಣಿಸ್ತಾರೆ, ಆದರೆ ಆಮೇಲೆ ಬೆಳಿಗ್ಗೆ ಹೊತ್ತು ನೋಡ್ಬೇಕು ನೀವು, ಸಕ್ಕದಾಗಿ ಒಳ್ಳೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಸೇಮ್ ಎಮ್ ಎಲ್ ಎ ಥರ ಕಾಣಿಸ್ತಾ ಇರ್ತಾರೆ. ಒಂದು ಗಂಟೆ ಮಗನೇ ಅಂಥದ್ದೇ ಬಟ್ಟೆನೇ ಮಡಿಕೊಂಡಿನಿ, ಒಳ್ಳೆ ಬಟ್ಟೆನೇ ಮಡಗಿನಿ. ಅಲ್ಲ, ಇವಾಗ ನಾವು ಹೆಂಗೆ ಇದ್ರೂ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅದೇ ಅಷ್ಟೇ. ನಾನೀಗ ಯಾವ್ದಾರೆ ಕಾರ್ಯಕ್ಕೆ ಹೋಗ್ಲಿ, ಊರಿಗೆ ಹೋಗ್ಲಿ, ಬಟ್ಟೆ ಕಣಿತ ಚೆನ್ನಾಗಿ ಹೋಗೋದು. ಇಲ್ಲಿ ದನ ಕರಿತ ತೊಪ್ಪೆ ಆಯ್ತದೆ, ಇಂಥವೇ ಹಾಕಬೇಕು, ಕಸ ಆಯ್ತದಲ್ಲ. ಅಲ್ಲ, ಇವಾಗೂ ಚೆನ್ನಾಗಿ ಹಾಕಿದ್ದೀರ ನೋಡಿ, ಕಲರ್ ಕಾಂಬಿನೇಷನ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀರಾ. ಇದಕ್ಕೆಲ್ಲ ಮ್ಯಾಚಿಂಗ್. ಮ್ಯಾಚಿಂಗ್ ಮಾತ್ರ ಹಂಗೆ ಹೊಟ್ಟೆ ಕೆಂಪು ಚಡ್ಡಿ ಒಂದು ಹಿಂಗೆ ಸ್ಟೈಲ್ ನೋಡ್ಬಿಟ್ಟೆ ಅರ್ಧ ಮಾಡೋದು ನಿಮಗೆ ಅಲ್ವಾ? ನಿಮ್ಮ ಅಪ್ಪಂಗೆ ಎಷ್ಟು ಮಕ್ಕಳು? ನಾವೊಂದು 5 ಮಕ್ಕಳು. ನೀವು ಕೊನೆಯವರಾ? ಹಾಂ, ನಾನೇ ಕೊನೆ. ಹಾಂ. ಆಗೆಲ್ಲ ಕಷ್ಟ ಅವ್ರಿಗೆ ಸಾಕಕ್ಕೆ ಅಂದರೆ ಅಂಥ ಬನ್ನಿ ಇತ್ತು ಕಣಪ್ಪ. ಈಗೆಲ್ಲ ಗೊಬ್ಬರ, ಆಗ ಗೊಬ್ಬರ ಇಂಥ ಗೊಬ್ಬರ ಹಾಕತ್ತಿರ, ಮನೆ ಸಗಣಿ ಗೊಬ್ಬರ ಹಾಕಿ ಭತ್ತ ಬೆಳೆಯೋರು. ಅದು ರುಚಿಯಾಗಿ ಊಟ ಮಾಡ್ತಿದ್ರು. ಬೆಣ್ಣೆ ರೊಟ್ಟಿ ಎಲ್ಲ ಹಾಕೊಂಡು, ಒಬ್ಬರ ಮೇಲೆ ಸೊಪ್ಪೆಲ್ಲ ತಂದು ಹಾಕೊಂಡು ಚೆಂದಾಗಿ ತಿಂದಿರು, ಹಸಾಗಿ. ಅದರಿಂದ ನಾವು ಗೇಯ್ತಾರದ ಈಗಲೂ. ನಮ್ಮ ವಯಸ್ಸರು ಯಾರು ಗೇಯಕ್ಕೆ ಹಾಕಿರಿ, ಈಗಲೂ ಕಲ್ದರು ಇವರು. ನೀವು ಸ್ಟ್ರಾಂಗ್. ನಾವು ಇವತ್ತಿನ ಹುಡುಗರು ನನ್ನ ಜೊತೆಲಿ ಬರೋಕೆ ಹಾಕಿರ, ಮಾಡೋಕ್ಕೂ ಹಾಕಿರ ಅವರು. ಇವಾಗ ನೆಕ್ಸ್ಟ್ ಯಾವ್ದಾರು ಹಸು ಗಬ್ಬ ಆಗೈತಾ? ಅದ ಇನ್ನೊಂದು ಎಷ್ಟು ತಿಂಗಳು? 2 ತಿಂಗಳು. 2 ತಿಂಗಳು ಆಮೇಲೆ ಆಗ್ಬಿಟ್ರಿ ಇದು. ಹಾಂ. ಇದು ಮೊದಲೇ ಆಗುತ್ತೆ ಅನ್ನಂಗೈತೆ? ಇಲ್ಲ, ಅದಾದ್ಮೇಲೆ ಇದು. ಹಾಂ. ಅದು ಅಲ್ಲಿ ಬಿದ್ದೋಗಿ ಅದು 7 ತಿಂಗಳು ಕರೆ ಹಾಕ್ಬಿಟ್ಟು ಕರೆ ಸೊತ್ತಾಯ್ತು, ಹಾಲು ಕೊಡ್ತದೆ, ನಿಂತ್ಕೊಳಕ್ ಆಯ್ತಾ ಇಲ್ಲ, ಸಿಗ್ತಿಲ್ಲ. ಇವತ್ತು ಡಾಕ್ಟರ್ ಇಂಜೆಕ್ಷನ್ ಕೊಟ್ಟವ್ರಲ್ಲ ಇವತ್ತು, ಮಾಡೋರೆ ಎದ್ಬಿಟ್ರೆ ಚಂದ. ಹಾಂ. ಎಲ್ಲ ತಿಂಡಿ ತಿಂತದೆ, ಹುಲ್ ಮೇಯ್ತದೆ, ಎದ್ದು ನಿಂತ್ಕೊಳ್ಳೋಕೆ ಸ್ವಲ್ಪ ಮುಂದ್ಗಡೆ ಸರಿಯಾಗಿ, ಹಿಂದ್ಗಡೆ ಸ್ವಲ್ಪ ಕಷ್ಟ. ಅದಕ್ಕೆ ಒಂದು ಸ್ವಲ್ಪ ಪುಟು ಮಾಡ್ತೇವೆ, ತಿಂಡಿ ಕೊಟ್ಟು. ಏನು ನನಗೆ ಕಮೆಂಟ್ ಹಾಕಿದ್ರಿ, ಯಾರು ಪ್ರವೀಣಾ ಬಾಯ್ ಅಂತ. ಥ್ಯಾಂಕ್ ಯು ಫಾರ್ ಕಮೆಂಟಿಂಗ್. ಆ್ಯಕ್ಚುಲಿ ಕಮೆಂಟ್ ಒಂಥರ ಮೋಟಿವೇಶನ್ ನನಗೆ, ಮತ್ತೆ ಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸೊ ಅಮ್ಮ, ಗೊತ್ತಿಲ್ಲ ನಿಮಗೆ ಎಷ್ಟು ವಯಸ್ಸು ಅಂತ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಒಳ್ಳೆ ವೆದರ್ ಇದೆ. ನಾನು ಮೋಸ್ಟ್ ಬಂದು ಪುಟ್ಟು. ಇದು ಒಂದು ಕೇರಳದ ಒಂದು ಖಾದ್ಯ, ಕೇರಳದಲ್ಲಿ ಮಾಡೋದಿದು. ಏನೇನು ಹಾಕ್ತಾರೆ ಇದಕ್ಕೆ ಕಾವ್ಯ? ಏನಿಲ್ಲ, ಪುಟ್ಟು ಪುಡಿ ಸಿಗುತ್ತಲ್ಲ, ಪುಟ್ಟು ಪುಡಿ ಅಂತಲ್ಲ, ಪುಟ್ಟು ಪುಡಿ ಏನಿಂದ ಮಾಡಿರೋದು? ಅಕ್ಕಿ. ಬಟ್ ಇದ್ರ ಜೊತೆಗೆ ಫೇಮಸ್ ಅಂದರೆ ಕಡಲೆಕಾಳು ಸಾರು ತಿಂತಾರೆ. ಕಡಲೆಕಾಳು ಸಾರು, ಕಟ್ಟನ್ ಚಾಯ. ಹಾಂ. ಸೊ ನೀವು ಕೇರಳ ಹೋದರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಯಾವ ಹೋಟ್ಲಿಗೆ ಹೋದ್ರೂ ಪುಟ್ಟು ಅಂತ ಇರ್ತಾರೆ. ಸೊ ಇವತ್ತಿನ ಡಿನ್ನರ್ ಪುಟ್ಟು. ಆ್ಯಕ್ಟ್ ಮಾಡಬಾರ್ದು, ಹೆಂಗೆ ಮಾಡ್ತಿದ್ದೆ ಹಂಗೆ ಇರಬೇಕು ನೋಡಿ ಗೈಸ್. ಇವನಿಗೆ ಕ್ಯಾಮ್ರಾ ಹಿಡ್ಕೊಬಿಟ್ಟ ತಕ್ಷಣ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಟನಾಗಿ ಸೇರಿಸೋಣ ಅಂತೇವೆ ನಮ್ಮ ಮಂಡ್ಯ ರಮೇಶ್ ನಟನಾಗಿ ಸೇರಿಸೋಣ ಇವನ್ನ. ಇಲ್ಲ, ಮಂಡ್ಯ ರಮೇಶ್ ನಟನಾಗಿ ಸೇರಿಸ್ಬೇಕಾ, ಇಲ್ಲಾಂದರೆ ನೀನಾಸಮಕ್ಕೆ ಸೇರಿಸ್ಬೇಕಾ? ಮಂಡನ ಅಲ್ಲ, ಅದು ನಟನ ಕಾಂತಾರ. ಸೊ ಈಗ ನಿಮಗೆ ಅಪ್ಪನ ರೂಮಲ್ಲಿ ಏನೇನಿದೆ ತೋರಿಸೋಣ. ಇಲ್ಲೆಲ್ಲ ಇದಿದೆ, ನರಸಿಂಹ ಎಲ್ಲ ಅಂತ. ಇದು ಬಂದ್ಬಿಟ್ಟು ನಮ್ಮ ಅಮ್ಮನ ಅಪ್ಪ ತಮ್ಮಣ್ಣೇಗೌಡರು. ಇದು ನಮ್ಮ ಅಪ್ಪನ ಅಪ್ಪ ಗೋಪಾಲನ್ ನಾಯರ್. ಮತ್ತು ಇಲ್ಲಿ ಆದಿವ್ ಜೊತೆ ಫೋಟೋ ಇದೆ. ಮತ್ತು ಇಲ್ಲಿ ಇದು ನಮ್ಮ ತಾತ, ಅಪ್ಪ, ಚಿಕ್ಕಪ್ಪ, ಬಾವ, ಅಕ್ಕ, ಅಜ್ಜಿ. ಇದು ನಮ್ಮ ಅತ್ತೆಯ 2ನೇ ಅತ್ತೆಯ ಗಂಡ ಮಾವ. ಇವರು ಮೊದಲನೇ ಅತ್ತೆಯ ಗಂಡ ಮಾವ. ಇದು ಮೋನುಟ್ಟನ್, ಇದು ಶಾಮು, ಇದು ರಾಮು, ಇದು ನಂದುವೇಟ, ಇದು ಇಂದಿರಾ ಅಪ್ಪಚ್ಚಿ ನಮ್ಮ ಅತ್ತೆ, ಇದು ಶ್ರೀಕುಟ್ಟಿ ನಮ್ಮ ಚಿಕ್ಕಪ್ಪನ ಮಗಳು ಅಕ್ಕ,
ಇದು ನಂದು ಐಟಮ್ ಚಿಕ್ಕಪ್ಪನ ಏನಪ್ಪ ಮಗನೇ ಅಣ್ಣ ಆಗಬೇಕು. ಇವ್ರ ಮಗ, ಇವರು ಮತ್ತು ಇವ್ರ ಮಗ, ಇವ್ರ ಮಗ. ಸೊ ಇವ್ರು ಬಂದ್ಬಿಟ್ಟು ಇವ್ರ ಹೆಂಡ್ತಿ, ಇವ್ರು ಚಂದ್ರಿಕಾ ಅಪ್ಪಾಚಿ, ಇನ್ನೊಬ್ಬರ ಅತ್ತೆ, ಇವರು ಮಿನಿ ಚಿಕ್ಕಮ್ಮ ಇವರ ಹೆಂಡ್ತಿ, ಇದು ಮನೋಣ ಮತ್ತು ಇದು ಅಣ್ಣ. ನಾನೆಲ್ಲಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ ಹೌಸ್ಕೊಂಡಿದ್ದೀನಿ ಇಲ್ಲಿ. ಅವತ್ತು ಏನೋ ತಪ್ಪು ಮಾಡಿಬಿಟ್ಟಿದ್ದೆ ನಾನು, ಏನು ಗೊತ್ತಾ, ಅವಾಗ ನಾನು ಎಷ್ಟು 6ನೇ ಕ್ಲಾಸ್ ಅನ್ಸುತ್ತೆ ನಾನು. ಅವಾಗ ಅಕ್ಕನ ಎಂಗೇಜ್ಮೆಂಟ್ ಆಯಿತು. ನಾನು ಸ್ಕೂಲಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದೆ ಅವಾಗ 6ನೇ ಕ್ಲಾಸಲ್ಲಿ. ಅವಳಿಗೆ ಹೋಗಿ ಮೆಸೇಜ್ ಮಾಡಿಬಿಟ್ಟಿದ್ದೆ. ಮೆಸೇಜ್ ಮಾಡಿ ಅದು ಅವ್ರ ಅಪ್ಪನ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟಿದ್ದೀನಿ ನಾನು, ಹಾಯ್ ಅಂಕಲ್, ಐ ಲವ್ ಯುವರ್ ಡಾಟರ್ ಅಂತ. ಯಪ್ಪ ಕ್ರೇಜಿ ಡೇಸ್ ಅದೆಲ್ಲ ಅದು. ಸೊ ಇಲ್ಲಿ ನೋಡಿ ಆ ನಾವು ಅಜ್ಜಿ ಯಾವುದೋ ಮೂವಿ ನೋಡ್ತಾರೆ. ಯಾವ ಮೂವಿ? ರಾಜ್ಕುಮಾರ್ದ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಗುಡ್ ನೈಟ್.